ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಇಮಾಮಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಾನು ನಿಮ್ಗೊಂದು ಜೋಕ್ ಹೇಳ್ತೀನಿ. ಹೀಗೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಾತಾಡ್ತಾ ಇರ್ತಾರೆ. ಆಗ ಗಂಡ ಹೇಳ್ತಾನೆ, ನನಗೆ ತುಂಬ ಸುಂದರವಾಗಿರೋಂಥ ಹುಡುಗಿನ ಮದುವೆ ಆಗಬೇಕು ಅಂತ ಆಸೆ ಇತ್ತು ಅಂತ. ಹೆಂಡತಿ, ಹೌದು ನನಗೂ ಕೂಡ ಅಷ್ಟೇ, ತುಂಬ ಬುದ್ಧಿವಂತ ಇರುವಂಥ ಹುಡುಗನ್ನೇ ಮದುವೆ ಆಗಬೇಕು ಅಂತ ಆಸೆ ಇತ್ತು ಅಂತ. ಆಗ ಗಂಡ, ಯಾರಿಗೆ ಏನಿರಲ್ವೋ ಅವ್ರು ಅದನ್ನೇ ಕೇಳ್ತಾರೆ ಅಂತ ಹೇಳ್ತಾನೆ. ನಾನು ಯಾಕೆ ಈ ಜೋಕನ್ನ ಹೇಳಿದೆ ಅಂದರೆ, ನಮ್ಮ ಎದುರುಗಡೆ ಇರೋಂಥ ವ್ಯಕ್ತಿ ಏನು ಮಾತಾಡ್ತಾರೆ ಅನ್ನೋದನ್ನ ಸರಿಯಾಗಿ ಕೇಳಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರನೂ ಇದೇ ಥರದ ಜೋಕು ನಡೀತಾನೆ ಇರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಸೋರೆಕಾಯಿ ತಂಬುಳಿ, ಅಮ್ಮನ ಕೈ ರುಚಿಯಲ್ಲಿ ಹಿತ್ಕಿದ ಬೇಳೆ ವಡೆ, ಆರೋಗ್ಯಕರ ಅಡುಗೆಯಲ್ಲಿ ಕರ್ಬೂಜದ ರಸರಂಜಿನಿ, ದಿಢೀರ್ ಅಡುಗೆಯಲ್ಲಿ ಆಲೂ ಟಿಕ್ಕಿ, ಕಲಿಯೋಣುವ ಅಡುಗೆಯಲ್ಲಿ ಪುದೀನ ದೋಸೆ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಸೋರೆಕಾಯಿ ತಂಬುಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಹಿಂದೆ ನಾವು ಸೋರೆಕಾಯಿಯಿಂದ ಏನೆಲ್ಲ ಅಡುಗೆ ಮಾಡ್ಬೋದು ಅಂತ ತೋರಿಸಿದ್ವಿ ತಾನೆ. ಅದು ರುಚಿ ಹೇಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ಇವತ್ತು ಕೂಡ ನಾವು ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಆಗಿ ಸೋರೆಕಾಯಿನ ಬಳಸ್ಬಿಟ್ಟು ತಂಬುಳಿ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದ್ರೆ ಸ್ಪೆಷಲ್ ಸೋರೆಕಾಯಿ ತಂಬುಳಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಸೋರೆಕಾಯಿ, ಮೊಸರು, ಉಪ್ಪು, ಎಣ್ಣೆ, ಕಡಲೆ ಹಿಟ್ಟು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಮೆಣಸಿನಕಾಯಿ, ಕೊತ್ತಂಬರಿ, ಸೋಂಪು, ಗಸಗಸೆ, ಮೆಂತ್ಯ, ಲವಂಗ, ಸಾಸಿವೆ, ಕರಿಬೇವು, ಖಾರದ ಪುಡಿ, ಮೆಣಸು ಪುಡಿ, ಬ್ಯಾಡಗೆ ಮೆಣಸಿನಕಾಯಿ. ಈಗ ನಾನು ಸೀಸನ್ ಕುಕಿಂಗ್ನಲ್ಲಿ ಮೊದಲಿಗೆ ಸ್ಪೆಷಲ್ ಸೋರೆಕಾಯಿ ತಂಬುಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ತಂಬುಳಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮಾಮೂಲಿ ತಂಬುಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಲೀನಾಗಿ ನೋಡ್ಕೊಂಬಿಡಿ. ಮಿಕ್ಸಿ ಜಾರ್ಗೆ ಫಸ್ಟು ಬೆಳ್ಳುಳ್ಳಿ ಹಾಕೋಬೇಕು. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡು ಹಾಕಬೇಕು. ಹಾಗೆ ಒಂದು ಸ್ವಲ್ಪ ಲವಂಗ, ಹಾಗೆಯೇ ಮರಾಠಿ ಮೊಗ್ಗು, ಒಂಚೂರು ಮೆಂತೆಕಾಳು ಎಲ್ಲಾನು ಹಾಕಬೇಕು. ಹಾಗೆ ಹಸಿ ಶುಂಠಿ ಕೂಡ ಒಂದು ಚಿಕ್ಕ ಪೀಸ್ ಹಾಕಬೇಕು. ಅದರ ಜೊತೆಗೆ ಗಸಗಸೆ 1 ಸ್ಪೂನ್ ಅಷ್ಟಿದೆ. ಇದನ್ನೆಲ್ಲ ನಾವು ಫಸ್ಟು ಹಾಗೆ ರುಬ್ಬೋಣ. ಈಗ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಷ್ಟರಲ್ಲಿ ಒಂದು ಬೌಲಲ್ಲಿ ಸೋರೆಕಾಯಿನ ಹಾಕಬೇಕು. ತುರಿದು ತಗೊಂಡಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು ಕೂಡ ಹಾಕಬೇಕು. ಒಂದು 5 ಸ್ಪೂನ್ ಹಾಕಬೇಕು. ಸೋಂಪು ಕಾಳು ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಒಂಚೂರು ಉಪ್ಪು, ಮೆಣಸು ಪುಡಿ ಅರ್ಧ ಸ್ಪೂನ್ ಸಾಕು. ಒಂದು ಸ್ವಲ್ಪ ಕೊತ್ತಂಬರಿ. ಹಾಗೆ ಇದಕ್ಕೂ ಕೂಡ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆದರೆ ಸಣ್ಣಗೆ ಹೆಚ್ಚಿದ್ದೀನಿ. 1 ಹಸಿಮೆಣಸಿನ್ಕಾಯಿ ಆದರೆ ಸಾಕು. ಈಗ ಇದನ್ನ ಸ್ವಲ್ಪ ಫಸ್ಟು ಕಲಿಸ್ಬಿಡಿ. ಯಾಕಂದರೆ ಸೋರೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಕಡಲೆ ಹಿಟ್ಟು ಹಾಕಿದಾಗ ಕರೆಕ್ಟಾಗಿದ್ದರೆ ಪರವಾಗಿಲ್ಲ. ಯಾಕಂದರೆ ಉಂಡೆ ಥರ ಮಾಡಬೇಕು. ಇಲ್ಲ ನೀರು ಕಮ್ಮಿ ಬಿದ್ದರೆ ಹಾಕ್ಬೋದು. ನೋಡಿ ಕರೆಕ್ಟಾಗಿದೆ.
ತುಂಬ ನೀರಾಗಿದ್ರೆ ಇನ್ನೊಂಚೂರು ಕಡಲೆ ಹಿಟ್ಟು ಹಾಕ್ಬೋದು. ಓಕೆ, ಈಗ ಕರೆಕ್ಟಾಗಿದೆ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಹಿಟ್ಟನ್ನು ಒಂದು ಸ್ವಲ್ಪ ತಗೊಂಡು ಈ ಥರ ಉಂಡೆ ಥರ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕ್ಬಿಡ್ಬೇಕು. ಡಿಫ್ರೆಂಟ್ ಆಗಿದೆ ಅಲ್ವಾ? ನಾನು ಮುಂಚೆನೇ ಹೇಳಿದೆ ನಿಮಗೆ ಡಿಫ್ರೆಂಟ್ ಆಗಿದೆ. ಸೋರೆಕಾಯಿ ತಂಬುಳಿ, ಅದರಲ್ಲೂ ಸ್ಪೆಷಲ್ ಸೋರೆಕಾಯಿ ತಂಬುಳಿ ಏನಕ್ಕೆ ಅಂದೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವಾ? ಈಗ ಪೂರ್ತಿ ಕರಿಯೋಕ್ಕಿಂತ ಮುಂಚೆ ನಾನು ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ಗೆ ಎಣ್ಣೆ ಹಾಕಬೇಕು. ಅಂದರೆ ಗ್ರೇವಿ ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಕು, ಯಾಕಂದರೆ ಆಮೇಲೆ ಮೊಸರು ಹಾಕ್ತೀವಲ್ವಾ ಅದಕ್ಕೆ. ಆ್ಯಕ್ಚುಲಿ ತುಂಬ ಜನದ ಮನೆಯಲ್ಲಿ ಹೆಚ್ಚಾಗಿ ಸೋರೆಕಾಯಿಯಿಂದ ದೋಸೆ ಮಾಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಹಾಗೆ ಸೋರೆಕಾಯಿಯಿಂದ ಸ್ವೀಟ್ ಕೂಡ ಮಾಡ್ತಾರೆ, ಹಲ್ವಾ, ಪಾಯಸ, ಖೀರು ಈ ಥರದ್ದು. ಆದರೆ ಯಾರು ಸ್ಪೆಷಲ್ ಸೋರೆಕಾಯಿ ತಂಬುಳಿ ಮಾಡಿರೋದಿಲ್ಲ. ಅದಕ್ಕೆ ನಾನು ತೋರಿಸ್ತಾ ಇರೋದು. ಸ್ವಲ್ಪ ಸಾಸಿವೆ ಹಾಕಬೇಕು, ಹಾಗೆ ಕರಿಬೇವು ಕೂಡ. ಈಗ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಕರೀಲಿ. ಸ್ಪೆಷಲ್ ಸೋರೆಕಾಯಿ ತಂಬುಳಿನ ನಾವು ಚಪಾತಿ ಜೊತೆಗೆ, ಪರೋಟ ಜೊತೆ ತಿಂದ್ರಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ. ಯಾಕಂದರೆ ತಂಬುಳಿ ಅಂದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ಅನ್ನದ ಜೊತೆಗೆ ಈ ಥರ ಚೆನ್ನಾಗಿರುತ್ತೆ ಅಂತ ತಿಳ್ಕೊಳ್ತೀವಿ. ಆದರೆ ನಾನೀಗ ಮಾಡೋ ಅಂಥದ್ದನ್ನು ನೀವು ಮಾಡಿದರೆ ನಿಮ್ಮ ಮನೇಲಿ ಪರೋಟ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು. ಒಗ್ಗರಣೆಗೆ ರುಬ್ಬಿರುವಂಥ ಮಿಶ್ರಣನ ಹಾಕಬೇಕು. ಈಗ ಕರೆದಿರುವಂಥ ಸೋರೆಕಾಯಿ ಬೊಂಡನ ಇದ್ರೊಳಗೆ ಹಾಕಿ. ಗಮ್ಮಂತ ಇದೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಇದಕ್ಕೆ ಮತ್ತೆ ಕೊತ್ತಂಬರಿ ಹಾಕಬೇಕು. ಒಂಚೂರು ಉಪ್ಪನ್ನು ಹಾಕಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಇದಕ್ಕೆ ಈಗ ಗಟ್ಟಿ ಮೊಸರು ಹಾಕಬೇಕು. ಒಂಚೂರು ನಿಮಗೆ ಹುಳಿ ಬೇಕು ಅಂದರೆ ಒಂದು ಸ್ವಲ್ಪ ಹುಳಿ ಇರುವಂಥ ಮೊಸರನ್ನ ಬಳಸ್ಬೋದು. ನೋಡಿದ್ರಾ, ಸೀಸನ್ ಕುಕಿಂಗ್ನಲ್ಲಿ ಸ್ಪೆಷಲ್ ಸೋರೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಅಲ್ವಾ? ತುಂಬ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಈಗ ಹೇಳ್ತೀನಿ.
ಬಿಸಿ ಬಿಸಿಯಾಗಿ ಸ್ಪೆಷಲ್ ಸೋರೆಕಾಯಿ ತಂಬುಳಿ ರೆಡಿ ಆಯ್ತು. ಅದ್ರ ಜೊತೆಗೆ ಚಪಾತಿ ಕೂಡ ರೆಡಿ ಇದೆ. ಬೊಂಬಾಟಾಗಿದೆ. ಸ್ಪೆಷಲ್ ಸೋರೆಕಾಯಿ ತಂಬುಳಿ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಲವಂಗ, ಮರಾಠಿ ಮೊಗ್ಗು, ಮೆಂತ್ಯ, ಶುಂಠಿ, ಗಸಗಸೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೌಲ್ನಲ್ಲಿ 1 ಕಪ್ ತುರಿದ ಸೋರೆಕಾಯಿ, 5 ಸ್ಪೂನ್ ಕಡ್ಲೆ ಹಿಟ್ಟು, 1 ಸ್ಪೂನ್ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಪುಡಿ, ಕೊತ್ತಂಬರಿ, ಹಸಿ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಣ್ಣ ಉಂಡೆಗಳಾಗಿ ಮಾಡಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ರುಬ್ಬಿದ ಮಿಶ್ರಣ, ಕರಿದ ಸೋರೆಕಾಯಿ ಉಂಡೆಗಳು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ಚಪಾತಿಯೊಂದಿಗೆ ಸ್ಪೆಷಲ್ ಸೋರೆಕಾಯಿ ತಂಬುಳಿ ಸವಿಯಲು ಸಿದ್ಧ.